ನಮಸ್ತೆ. ಮತ್ತೆ ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್ಗೆ ಸ್ವಾಗತ. ಸೊ ನಾವು ಆಲ್ರೆಡಿ ಈ ಲೆಕ್ಚರ್ ಸೀರೀಸಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಕ್ರೈಸ್ ಸ್ಕೂಲಲ್ಲಿ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂದರೆ ಗೌರ್ಮೆಂಟ್ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳೇನಿರುತ್ತೆ ಅಲ್ಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಇರ್ಬೋದು. ಇದೇ ವಿಡಿಯೋ ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ UGC ನೆಟ್ KCET ಮತ್ತು PU ಲೆಕ್ಚರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ನೋಡಿದ್ರೆ, ಕಂಪ್ಯೂಟರ್ ಸೈನ್ಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ನೋಡಿದ್ರೆ ಇವತ್ತಿನ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ಸಾಲ್ವ್ ಮಾಡಬೇಕಾಗಿರೋ ಎಲ್ಲ ಪ್ರಾಬ್ಲಮ್ಗೂ ಈ ವಿಡಿಯೋ ತುಂಬ ಫಂಡಮೆಂಟಲ್ ಥರ ವರ್ಕ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಪ್ರಾಸೆಸ್ ಬಗ್ಗೆ ಮಾತಾಡಿದ್ದೆ. ಎಸ್ಪೆಷಲಿ ಮಲ್ಟಿ ಪ್ರೋಗ್ರಾಮಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ, ಮಲ್ಟಿ ಟಾಸ್ಕಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮಾತಾಡಿದ್ದೆ. ಅದನ್ನು ಬಿಟ್ಟು ಇನ್ನೂ ಕೆಲವು ಆಪ್ರೇಟಿಂಗ್ ಸಿಸ್ಟಮ್ಸ್ ಇದೆ, ಲೈಕ್ ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ, ಟೈಮ್ ಶೇರಿಂಗ್ ಅಂತ ಇದೆ, ಮಲ್ಟಿ ಯೂಸರ್ ಅಂತ ಇದೆ, ಅವುಗಳನ್ನೆಲ್ಲ ರಿಯಲ್ ಟೈಮ್ ಅಂತ ಇದೆ. ಇವುಗಳೆಲ್ಲ ಮುಂದೆ ಇನ್ನೊಂದು ಸಲ ಅದನ್ನು ವಿಡಿಯೋ ಮಾಡ್ತೀನಿ ಅದರ ಮೇಲೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು PCB ಅಂದರೆ ಏನು ಅಂತ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, PCB ಕಾನ್ಸೆಪ್ಟು, ಶೆಡ್ಯೂಲರ್ ಕಾನ್ಸೆಪ್ಟು, ಆಮೇಲೆ ಇವು ಫಾರ್ಮುಲಾಸ್ ಬರುತ್ತೆ. ನೆಕ್ಸ್ಟ್ ಇದೆ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ ನಾನು, ಅರೈವಲ್ ಟೈಮ್, ಕಂಪ್ಲೀಷನ್ ಟೈಮ್, ಇದೆಲ್ಲ ಹೇಳಬೇಕು. ಸೊ ಇದೆಲ್ಲದಕ್ಕಿಂತ ಮೊದಲು ಒಂದು ಸತಿ ಲಾಸ್ಟ್ ಕ್ಲಾಸಲ್ಲಿ ಆಗಿರೋ ಸ್ಲೈಡ್ಸ್ ಬಗ್ಗೆ ಒಂದು 2 ಮಿನಿಟ್ಸ್ ಗ್ಲಾನ್ಸ್ ಮಾಡ್ಕೊಂಡು ಬರೋಣ. ಸೊ ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾವ ರೀತಿ ಪ್ರಾಸೆಸಸ್ ವಿಲ್ ಬಿ ಲೋಡೆಡ್ ಫ್ರಾಮ್ ನ್ಯೂ ಸ್ಟೇಟ್ ಟು ರೆಡಿ ಸ್ಟೇಟ್, ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಯಾವುದಕ್ಕೆ ಹೇಳ್ತೀವಿ, ಈ ರೀತಿ ಎಲ್ಲ ಹೇಳಿದ್ವಿ ನಾವು. ಸೊ ಪ್ರಾಸೆಸ್ ಈ ರೀತಿ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬಂದು, ಮೇನ್ ಮೆಮರಿಯಿಂದ CPUಗೆ ಬಂದು ಅದರ ವರ್ಕನ್ನು ಕಂಪ್ಲೀಟ್ ಮಾಡಿದರೆ ಅದಕ್ಕೆ ನಾವು ಟರ್ಮಿನೇಷನ್ ಅಂತ ಕರಿತೀವಿ. ಡಿಸ್ಪ್ಯಾಚರ್ ಅಂದರೆ ಏನು, ಓಕೆ, ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂದರೆ ಏನು, ಶಾರ್ಟ್ ಟರ್ಮ್ ಅಂದರೆ ಏನು, ಅದೆಲ್ಲ ಆಲ್ರೆಡಿ ಡಿಸ್ಕಷನ್ ನಾನು ಮಾಡಿದ್ದೆ. ಅಲ್ಲಿ ಒಂದು ಪಾಯಿಂಟನ್ನು ಹೇಳೋದು ಮರ್ತಿದ್ದೆ, ನಾನು ಆಮೇಲೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ಆ ಪಾಯಿಂಟ್ ಮರ್ತಿದ್ದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು 1-2 ಮಿನಿಟ್ಸ್ ಕವರ್ ಮಾಡಿ ಉಳಿದಿರೋ ಟಾಪಿಕ್ಸನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ನಾನು ಏನು ಹೇಳಿದೆ, ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್ ಅಂತ 2 ಟೈಪ್ ಬರುತ್ತೆ ಅಂತ ಅಲ್ಗೋರಿದಮ್ ಕೂಡ ಇದೆ ಇವುಗಳ ಮೇಲೆ, ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್. ಸೊ ಪ್ರಿಮಿಟಿವ್ ಅಲ್ಲಿ ಏನಾಗುತ್ತೆ, ಒಂದು ಸಲ ಪ್ರಾಸೆಸ್ CPU ಎಂಟ್ರ್ ಆದಮೇಲೆ ಅದಕ್ಕೆ ಯಾವುದಾದ್ರೂ ಆಪ್ರೇಷನ್ ಮಾಡೋದಿದ್ರೆ ರನ್ನಿಂಗ್ ಮೋಡಲ್ಲಿದ್ದೆ, ರನ್ನಿಂಗ್ ಮೋಡ್ ಅಂದ್ರೆ ಒಂದೇ, ಎಕ್ಸಿಕ್ಯೂಷನ್ ಮೋಡಲ್ಲಿ ಅಂದ್ರೆ ಒಂದೇ. ಸೊ ಒಂದು ಸಲ ಪ್ರಾಸೆಸ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದಮೇಲೆ ಅದು ಕಂಪ್ಲೀಟ್ ಆಗೋವರೆಗೂ CPU ಅಲ್ಲೇ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ನಾನ್ ಪ್ರಿಮಿಟಿವ್ ಅಂತ ಕರಿತೀವಿ. ಪ್ರಾಸೆಸ್ ರನ್ನಿಂಗ್ ಮೋಡಲ್ಲಿ ಇದೆ ಅಥವಾ ಎಕ್ಸಿಕ್ಯೂಟ್ ಆಗ್ತಾ ಇದೆ CPU ಅಲ್ಲಿ, ಅದು ಕೆಲವು ಕಾರಣಗಳಿಂದ CPU ಇಂದ ತೆಗೆದು ಹೊರಗಡೆ ಇನ್ನೊಂದು ಕ್ಯೂಗೆ ಕಳಿಸ್ಬೇಕಾಗತ್ತೆ. ಅದಕ್ಕೆ ವೇಟಿಂಗ್ ಕ್ಯೂ ಅಥವಾ ಬ್ಲಾಕ್ ಕ್ಯೂ ಅಂತ ಹೇಳ್ತೀವಿ. ಇದನ್ನು ಆಲ್ರೆಡಿ ಕ್ಲಾಸಲ್ಲಿ ಮುಗಿದಿದೆ. ಸೊ ಯಾವ್ಯಾವ ರೀಸನ್ಗೆ ಅದನ್ನು ತೆಗೆದು ಹೊರಗಡೆ ಹಾಕಬೇಕಾಗತ್ತೆ, ಒಂದು IO ಎಕ್ಸೆಸ್ ಬೇಕಾಗಿದ್ದರೆ, IO ಎಕ್ಸೆಸ್ ಪ್ರಾಸೆಸ್ಗೆ IO ಎಕ್ಸೆಸ್ ಬೇಕಾಗಿದ್ದರೆ ಅದು ಆಟೋಮೆಟಿಕ್ ಏನಾಗುತ್ತೆ, ರನ್ನಿಂಗ್ ಪ್ರಾಸೆಸ್ಸಿಂದ ವೇಟಿಂಗ್ ಬ್ಲಾಕ್ಗೆ ಹೋಗುತ್ತೆ. ಸೊ ಇದನ್ನು ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಯಾವುದು ಮರ್ತಿದ್ದೆ ಅಂದರೆ, ನಾಟ್ ಓನ್ಲಿ IO ಎಕ್ಸೆಸ್, ಸಮ್ಟೈಮ್ಸ್ ಬೇಸ್ಡ್ ಆನ್ ಪ್ರಿಯಾರಿಟಿ. ಬೇಸ್ಡ್ ಆನ್ ಪ್ರಿಯಾರಿಟಿ ಅಂದರೆ ಕೆಲವು ಸಲ ರೆಡಿ ಕ್ಯೂ ಇಂದ ರನ್ನಿಂಗ್ ಕ್ಯೂಗೆ ಯಾವ ರೀತಿ ಪ್ರಾಸೆಸ್ಗಳು ಬರುತ್ತೆ ಅಂದರೆ, ಅದರ ಪ್ರಾಸೆಸ್ ಪ್ರಿಯಾರಿಟಿ ವೆರಿ ಹೈ ಇರುತ್ತೆ. ಹೈ ಪ್ರಿಯಾರಿಟಿ ಪ್ರಾಸೆಸ್ ಏನಾದರೂ ಬಂದರೆ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಫೋರ್ಸ್ಫುಲಿ ಎಕ್ಸಿಕ್ಯೂಟ್ ಆಗ್ತಿರೋ ಪ್ರಾಸೆಸ್ಸನ್ನು ತೆಗೆದು ವೇಟಿಂಗ್ ಸ್ಟೇಟ್ಗೆ ಹಾಕುತ್ತೆ. ಸೊ ಇಲ್ಲಿ 2 ಪಾಯಿಂಟ್ ನೆನಪಿಟ್ಕೊಳ್ಬೇಕು. ಅದಕ್ಕೆ IO ಆಪ್ರೇಷನ್ ಮಾಡೋದಿದ್ರೆ CPU ಇಂದ ಹೊರಗಡೆ ಹೋಗುತ್ತೆ, 1 ಪಾಯಿಂಟು. ಎರಡನೇದು OS ಕೆಲವು ಸಲ ಏನು ಮಾಡುತ್ತೆ ಅಂದರೆ, ಹೈ ಪ್ರಿಯಾರಿಟಿ ಪ್ರಾಸೆಸ್ ಏನಾದರೂ ರೆಡಿ ಕ್ಯೂವಲ್ಲಿದ್ದು ಅದು ರನ್ನಿಂಗ್ ಸ್ಟೇಟ್ಗೆ ಬರಬೇಕಾದ್ರೆ ಅದಕ್ಕೆ ಮೊದಲು ಪ್ರಿಯಾರಿಟಿ ಕೊಡುತ್ತೆ, ಆಮೇಲೆ ಈ ಉಳಿದಿರೋ ಪ್ರಾಸೆಸ್ಗಳನ್ನು ತಗೊಳುತ್ತೆ. ಆ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರೋ ಪ್ರಾಸೆಸ್ಗಳನ್ನು ಕೂಡ ರನ್ನಿಂಗ್ ಕ್ಯೂವಿಂದ ತೆಗೆದು ವೇಟಿಂಗ್ ಕ್ಯೂವಲ್ಲಿ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಪಾಯಿಂಟ್ ಮಿಸ್ ಆಗಿತ್ತು, ಸರಿಯಾಗಿ ನೋಟ್ ಡೌನ್ ಮಾಡ್ಕೊಳ್ತಾ ಇರಿ. ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟು. ಇವತ್ತಿನ ಪೂರ್ತಿ ಕ್ಲಾಸನ್ನು ನೀವು ನೋಟ್ ಮಾಡಿದರೆ ನಿಮಗೆ ಒಳ್ಳೆಯದು. ಓಕೆ, ಸೊ ಇದೆಲ್ಲ ಆಗಿತ್ತು, ನೋಟ್ಸ್ ಎಲ್ಲ ತೋರಿಸಿದ್ದೆ. ಓಕೆ, ಈ ನೋಟ್ಸ್ ಕೆಲವರು ಕೇಳ್ತಾ ಇದ್ರಿ ಯಾವಾಗ ನೋಟ್ಸ್ ಅಂತ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ 2018. ಓಕೆ, But after 3 years, again I prepared for NET and SET. That time I used to prepare the notes like this. And if
ವಿ ವಿಲ್ ಡೈರೆಕ್ಟ್ಲಿ ಗೆಟ್ ಬ್ಯಾಕ್ ಟು ವಾಟ್ ಈಸ್ ಪಿ ಸಿ ಬಿ. ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಪಿ ಸಿ ಬಿ ಅಂದರೆ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಂತ ಹೇಳ್ತೀವಿ. ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಇದೆ ಅದು ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್. ಸೊ ಇದನ್ನು ಕಂಪ್ಯೂಟರ್ ಆರ್ಗನೈಸೇಷನ್ ಮತ್ತು ಆರ್ಕಿಟೆಕ್ಚರಲ್ಲಿ ಪಿ ಸಿ ಬಿ ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತೀವಿ. ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕಂಪ್ಯೂಟರ್ ಆರ್ಗನೈಸೇಷನ್ ದೃಷ್ಟಿಯಿಂದ ಕ್ವೆಶನ್ ಬಂದರೆ ಅದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ಆಪರೇಟಿಂಗ್ ಸಿಸ್ಟಮಲ್ಲಿ ಕ್ವೆಶನ್ ಬಂದರೆ ಅದು ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದಕ್ಕೆ ನಾವು ಏನಂತ ಕರಿತೀವಿ, ಟಾಸ್ಕ್ ಕಂಟ್ರೋಲ್ ಬ್ಲಾಕ್. ಈ ಸಣ್ಣ ಪುಟ್ಟ ಪಾಯಿಂಟ್ಗಳು ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಟಾಸ್ಕ್ ಕಂಟ್ರೋಲ್ ಬ್ಲಾಕ್ ಅಂತ ಕೂಡ ಕರಿತೀವಿ. ಮತ್ತು ಹಾಗಂದರೆ ಈ ಪಿ ಸಿ ಬಿದ ಮೇನ್ ಕೆಲಸ ಏನು? ನೀವು ಸಿ ಪ್ರೋಗ್ರಾಮಿಂಗು ಅಥವಾ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಅಂತ ಹೇಳಿ ಇಂಜಿನಿಯರಿಂಗಲ್ಲಿ ಬಿ ಸಿ ಎದಲ್ಲಿ ನೀವು ಆಲ್ರೆಡಿ ಕಲ್ತಿರ್ತೀರಿ. ಈವನ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಕಲ್ತಿರ್ತೀರಿ. ಕೆಲವರು ಡಿಗ್ರಿಯಲ್ಲಿ ಸರಿಯಾಗಿ ಓದ್ಕೊಂಡಿರೋಂಗಿಲ್ಲ, ದೇರ್ ಮೈಟ್ ಬಿ ನಂಬರ್ ಆಫ್ ಪ್ರಾಬ್ಲಮ್ಸ್. ಸೊ ಅವರು ಓದಿರದೇ ಇರ್ಬೋದು, ಇಂಟ್ರೆಸ್ಟ್ ಇರದೇ ಇರ್ಬೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವು ಟೀಚರ್ಸ್ ಇರದೇ ಇರ್ಬೋದು, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಬಿ ಎಸ್ ಸಿ CS ಎಲ್ಲ ಓದೋರಿಗೆಲ್ಲ ಈ ರೀತಿ ತುಂಬ ತೊಂದರೆಗಳಾಗಿರುತ್ತೆ. ಕೆಲವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಂದ ಬಂದು ಇವೆಲ್ಲ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಿದ್ರೂ ಇರ್ಬೋದು, ಬಟ್ ಒಂದ್ಸಲ ಬೇಸಿಕ್ಕನ್ನು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವಿಲ್ ಟೆಲ್ ದಿಸ್ ಒನ್ ಮೋರ್ ಪಾಯಿಂಟ್. ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೀವು ಎಷ್ಟು ಇಂಟೆಲಿಜೆಂಟ್ ಇದ್ದೀರಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ, ಅದು ಆಮೇಲೆ ಮ್ಯಾಟ್ರ್ ಆಗುತ್ತೆ. ಮೊದಲಿಗೆ ಕಾನ್ಸೆಪ್ಟನ್ನು, ಬೇಸಿಕ್ ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಈಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಮೊದಲನೇ ವಿಡಿಯೋದಲ್ಲಿ ತುಂಬ ರಿಪೀಟೆಡ್ ಆಗಿ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕ್ಲಾಸ್ 1 ಹೇಳಿದ್ದೇನೆ. 29 ಮಿನಿಟ್ಸ್ ಆಗಿತ್ತು ಅದು. ದ ರೀಸನ್ ಈಸ್ ಅದು ಕಂಪ್ಯೂಟರ್ ಆರ್ಗನೈಸೇಷನ್ ಆರ್ಕಿಟೆಕ್ಚರಲ್ಲಿ ಕಾನ್ಸೆಪ್ಟ್ ಬಂದರೂ ಕೂಡ ಇಲ್ಲಿ ಯೂಸ್ ಆಗುತ್ತೆ ಅದು. ಓಕೆ ನೀವು. ಸೊ ಇದಕ್ಕೆ ನಾವು ಟಾಸ್ಕ್ ಕಂಟ್ರೋಲ್ ಬ್ಲಾಕ್ ಅಂತ ಕೂಡ ಕರಿತೀವಿ. ಓಕೆ, ದೆನ್ ವಾಟ್ ಈಸ್ ದ ವರ್ಕ್ ಆಫ್ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್? ಡೈರೆಕ್ಟ್ಲಿ ಇದನ್ನು ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಒಂದು ಸಲ ನಾವು ರಿಯಲ್ ಲೈಫ್ ಎಕ್ಸಾಂಪಲ್ಗೆ ಕಂಪೇರ್ ಮಾಡಿ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಆಮೇಲೆ ಕಂಪ್ಯೂಟರೈಸ್ಡ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಸೊ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ನವಡೇಸ್ ಒನ್ ಐಡೆಂಟಿಟಿ ಕಾರ್ಡ್. ಸೊ ದಟ್ ಈಸ್ ಕಾಲ್ಡ್ ಆಧಾರ್ ಕಾರ್ಡ್. ಈಗ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಕಾರ್ಡ್ ಇದೆ, ದಟ್ ಈಸ್ ಕಾಲ್ಡ್ ಆಧಾರ್ ಕಾರ್ಡ್. ಸೊ ಮೊದಲು ವೋಟರ್ ID ಅಂತ ಇತ್ತು, ಬಟ್ ಇವಾಗ ಮೋಸ್ಟ್ ಪ್ರಿಫರೆನ್ಸ್ ಕೊಡ್ತಿರೋದು ಯಾವುದಕ್ಕೆ? ಆಧಾರ್ ಕಾರ್ಡ್. ಸೊ ಈ ಆಧಾರ್ ಕಾರ್ಡ್ ಎಲ್ಲೆಲ್ಲಿಗೆ ಯೂಸ್ ಆಗುತ್ತೆ? ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಆಧಾರ್ ಕಾರ್ಡ್ ಯೂಸ್ ಆಗುತ್ತೆ. ನೀವು ವೆಸ್ಟರ್ನ್ ಕಂಟ್ರಿಗೆ ಹೋದರೆ ಪಾಸ್ಪೋರ್ಟ್ ಬೇಕಾಗುತ್ತೆ. ಸದ್ಯಕ್ಕೆ ನಾನು ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆಧಾರ್ ಕಾರ್ಡ್ ಏನಾಗುತ್ತೆ ಅಂದರೆ, ಒಂದು ವೇಳೆ ನೀವು ಕರ್ನಾಟಕ ಸ್ಟೇಟಿಂದ ಬೇರೆ ಇನ್ಯಾವುದೋ ಸ್ಟೇಟ್ಗೆ ಹೋದ್ರಿ, ಅದರ್ ಸ್ಟೇಟ್ಸ್ ಹೋದ್ರಿ ಅಂದರೆ, ಸೊ ನೀವು ಯಾವ ಸ್ಟೇಟಿಂದ ಬಂದಿರ್ಬೋದು, ನಿಮ್ಮ ಅಡ್ರೆಸ್ ಏನು, ನಿಮ್ಮ ಹೆಸರೇನು, ನಿಮ್ಮ ಜೆಂಡರ್ ಏನು, ನಿಮ್ಮ ಮೊಬೈಲ್ ನಂಬರ್ ಏನು, ಈ ಎಲ್ಲ ಡೀಟೇಲ್ಸು ಆಧಾರ್ ಕಾರ್ಡಲ್ಲಿ ಇರುತ್ತೆ. ಆ ಗೌರ್ಮೆಂಟ್ಗೆ ಯಾವಾಗಲಾದ್ರೂ ಅವಶ್ಯಕತೆ ಬಂದರೆ ನಿಮ್ಮ ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ, ನೀವು ಆಧಾರ್ ಕಾರ್ಡನ್ನು ತೋರಿಸ್ತೀರಿ. ಬಟ್ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಏನೇನು ಡೀಟೇಲ್ ಇರುತ್ತೆ? ನಿಮಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ ಇರುತ್ತೆ. ನೀವು ಯಾವ ಊರಿಂದ ಬಂದಿರಿ, ಅಡ್ರೆಸ್ ಯಾವುದು, ಯಾವ ತಾಲೂಕು, ಪಿನ್ ಕೋಡ್ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಪೇರೆಂಟ್ ನೇಮ್ ಇರುತ್ತೆ. ಈ ಎಲ್ಲ ಡೀಟೇಲ್ಸ್, ನಿಮಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಿಂಟ್ ಆಗಿರುತ್ತೆ. ಇದೇ ರೀತಿ ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಪ್ರಾಸೆಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲನ್ನು ನಾವು ಸ್ಟೋರ್ ಮಾಡಲೇಬೇಕಾಗುತ್ತೆ. ಕೆಲವು ಸಲ ಕೇಳ್ಬೋದು, ಈ PCB ಯಾಕೆ ಬೇಕು, ಪ್ರಾಸೆಸ್ ಸಂಬಂಧಪಟ್ಟಿರೋ ಡೀಟೇಲ್ಸನ್ನು ಯಾಕೆ ಸ್ಟೋರ್ ಮಾಡಬೇಕು? ದ ರೀಸನ್ ಈಸ್ ವೆರಿ ಸಿಂಪಲ್. CPU will execute not only one process, it will execute multiple process. May not be at a time, but it will keep on executing continuously. ಕೆಲವು ಸಲ ಏನಾಗುತ್ತೆ ಅಂದರೆ, ಪ್ರಾಸೆಸ್ಸು ಇನ್ ಬಿಟ್ವೀನ್ ನಾವು ಏನು ಮಾಡ್ತೀವಿ, ಫೋರ್ಸ್ಫುಲಿ ಅದನ್ನು CPU ಇಂದ ತೆಗೆದು ರೆಡಿ ಕ್ಯೂಗೆ ಕಳಿಸ್ತೀವಿ. ಆಲ್ರೆಡಿ ಹೇಳಿದೆ ನಾನು, ಇದಕ್ಕೆ ಪ್ರಿಎಂಪ್ಟಿವ್ ಅಂತ ಕರಿತೀವಿ ಅಂತ. ಬಟ್ ಒಂದು ವೇಳೆ ಅದೇ ಪ್ರಾಸೆಸ್ಸು ಮತ್ತೆ ಸ್ವಲ್ಪ ಸಮಯ ಬಿಟ್ಟು CPU ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ, ಲಾಸ್ಟ್ ಟೈಮ್ ಎಲ್ಲಿಗೆ ಉಳಿದಿತ್ತು ಅದರ ಸ್ಟೇಟ್ ನಮ್ಗೆ ಗೊತ್ತಿರಬೇಕು, ಅಲ್ಲಿಂದನೇ ಕಂಟಿನ್ಯೂ ಆಗಬೇಕು, ಮತ್ತೆ ಮೊದಲನೆಯಿಂದ ಸ್ಟಾರ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಅಟ್ ದಿಸ್ ಮೊಮೆಂಟ್, suppose let's say you are trying to download something into your browser. Let's say it may be Google Chrome or Edge. So you have downloaded some, and let's say your internet is exhausted. Okay, then the downloading will be stopped there only. So let's say after some
after midnight, or you have recharged some other data pack, then the download will resume from there only wherever it stopped. Understanding? So that we have to note down the state of that event. ಆ ಇವೆಂಟ್ ದ ಸ್ಟೇಟಸ್ ಇಲ್ಲಿಗೆ ಇತ್ತು ಅದನ್ನು ಅಂತ ನೋಟ್ ಮಾಡಬೇಕಾಗತ್ತೆ. ರೆಸ್ಯೂಮ್ ಆಗಬೇಕಾದ್ರೆ ಮತ್ತೆ ಮೊದಲನೆಯಿಂದ ಬಿಗಿನಿಂಗಿಂದ ಸ್ಟಾರ್ಟ್ ಆಗೋದು ಬದಲು ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಂದನೇ ಕಂಟಿನ್ಯೂ ಆಗಬೇಕು. ಸೊ ಈ ರೀತಿ ಎಲ್ಲ ಆಗಬೇಕು ಅಂದರೆ ಅದ್ರ ಕಂಪ್ಲೀಟ್ ಡೇಟಾನ ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಟು ಕೀಪ್ ಟ್ರ್ಯಾಕ್ ಆಫ್ ಎವ್ರಿಥಿಂಗ್ ರಿಲೇಟೆಡ್ ಟು ಪ್ರಾಸೆಸ್ ವಿ ನೀಡ್ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಥವಾ ಟಾಸ್ಕ್ ಕಂಟ್ರೋಲ್ ಬ್ಲಾಕ್. ಹೋಪ್ ಯು ಆರ್ ಗೆಟಿಂಗ್ ದಿಸ್. So then what is this actually? This is also data structure. ನೀವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕಲ್ತಿರ್ತೀರಿ. ಲೀನಿಯರ್, ನಾನ್ ಲೀನಿಯರ್, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಡೇಟಾ ಸ್ಟ್ರಕ್ಚರಲ್ಲಿ ನೀವು ಕಲ್ತಿರ್ತೀರಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಸಬ್ಜೆಕ್ಟ್ ಕೂಡ ಇದೆ. ಕ್ರೈಸಿಸ್ ಸಿಲೆಬಸ್ಸಲ್ಲಿ ಡೇಟಾ ಸ್ಟ್ರಕ್ಚರ್ ಕೂಡ ಒಂದು ಸಬ್ಜೆಕ್ಟ್ ಇದೆ. ಎನಿ ಡೇಟಾ ಸ್ಟ್ರಕ್ಚರ್ ಏನು ಮೇನ್ ಸಿಂಪಲ್ ಏನಾದ್ರು ಹೇಳೋದಾದರೆ it is arrangement. It is arrangement. Arrangement of what? It is arrangement of data, or it is organization of data. How you are going to organize? How to organize data, that is very important. We have to organize data for efficient management. ಇವೆಲ್ಲ ನೀವು ಇಂಜಿನಿಯರಿಂಗಲ್ಲಿ, ಬಿ ಸಿ ಅಲ್ಲಿ, ಬಿ ಎಸ್ ಸಿಲಿ ಓದಬೇಕಾದ್ರೆ ಎಕ್ಸಾಮ್ ಪಾಯಿಂಟ್ಗೆ ಡೆಫಿನೇಷನ್ಸನ್ನು ಬಾಯ್ಬಿಟ್ ಮಾಡಿರ್ತಾರೆ. ಬಟ್ ಇಲ್ಲೇ ಡೆಫಿನೇಷನ್ಸನ್ನು ನೆನಪಿಟ್ಕೋಬೇಕು, ಹೌದು. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಡೆಫಿನೇಷನ್ಸ್ ಯಾವತ್ತು ಕ್ವಶನಲ್ಲಿ ಕೇಳೋದಿಲ್ಲ. ಬಟ್ ಅದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಬೇಕೇ ಅದು. ಆದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ಯು ಕ್ಯಾನ್ ಅಪ್ರೋಚ್ ಪ್ರಾಬ್ಲಮ್ ಈಸಿಲಿ. ಯಾವುದೇ ಕ್ವಶನ್ ಕೊಟ್ಟರು ಮೊದಲು ಅರ್ಥ ನಮಗೆ ಕ್ಲಾರಿಟಿ ಇರಬೇಕು, ಆಮೇಲೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಎನಿ ಕಮ್ ಬ್ಯಾಕ್. ಅರೇಂಜ್ಮೆಂಟ್ ಯಾವ ರೀತಿ ಇರಬೇಕು? ಫಾರ್ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್. ಸೊ ಡೇಟಾ ಸ್ಟ್ರಕ್ಚರ್ ಆಲ್ರೆಡಿ ನೀವು ಕೆಲವು ಡೇಟಾ ಸ್ಟ್ರಕ್ಚರ್ ಅಥವಾ ಯೂಸರ್ ಡಿಫೈನ್ ಡೇಟಾ ಟೈಪ್ ಕಲ್ತಿರ್ಬೋದು ನೋಡ್ರಿ, ಸ್ಟ್ರಕ್ಚರ್ ಮತ್ತು ಯೂನಿಯನ್ ಅಂತ ಹೇಳಿ. ಸೊ ಸ್ಟ್ರಕ್ಚರ್ ಯೂನಿಯನಲ್ಲಿ ಈ ರೀತಿ ನೀವು ಬ್ಲಾಕ್ಸನ್ನು ಮಾಡಿಕೊಂಡು ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಡೈಗ್ರಾಮೆಟಿಕಲಿ. ಈ ಬ್ಲಾಕ್ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡೋ ಹೋಗಿರ್ಬೋದು, ಈ ಬ್ಲಾಕ್ ಫ್ಲೋಟ್ ವ್ಯಾಲ್ಯೂ ಸ್ಟೋರ್ ಮಾಡ್ತಿರ್ಬೋದು, ಈ ಬ್ಲಾಕ್ ಅರೇ ಆಫ್ ಕ್ಯಾರೆಕ್ಟರ್ ಇರ್ಬೋದು. ಸಿ ಪ್ರೋಗ್ರಾಮಲ್ಲಿ ಹೇಳ್ತಾ ಇದ್ದೀನಿ ನಾನು ಸಮ್ ವ್ಯಾಲ್ಯೂ. ಬಟ್ ಇದೆಲ್ಲ ಸೇರಿ ಒಂದು ಡೇಟಾ ಟೈಪ್. ಅದು ಸ್ಟ್ರಕ್ಚರಿಂದನಾದರೂ ಮಾಡಿರ್ಬೋದು, ಯೂನಿಯನ್ನಿಂದನಾದರೂ ಮಾಡಿರ್ಬೋದು. ಬಟ್ ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ ನಾವು. ಬಟ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಒನ್ ಡೇಟಾ ಟೈಪ್, ಯೂಸರ್ ಡಿಫೈನ್ ಡೇಟಾ ಟೈಪ್. ಇದೇ ರೀತಿ ಕೆಲವು ಬ್ಲಾಕ್ಸಲ್ಲಿ ಈ ರೀತಿ ಒಂದು ಬ್ಲಾಕ್ಸ್ ಇರುತ್ತೆ ಅಂದ್ಕೊಳ್ಳಿ. ಈ ಬ್ಲಾಕ್ಸಲ್ಲಿ ಪ್ರಾಸೆಸ್ ರಿಲೇಟೆಡ್ ಡೇಟಾನ ಸ್ಟೋರ್ ಮಾಡ್ತೀವಿ ನಾವು. ಇಲ್ಲಿ ಒಂದು, ಇಲ್ಲೊಂದು, ಇಲ್ಲೊಂದು, ಈ ರೀತಿ ಏನೇನು ಇರ್ಬೋದು? ಅದು ಪ್ರಾಸೆಸ್ ಐ ಡಿ ಇರ್ಬೋದು, ಪ್ರಾಸೆಸ್ ಕರೆಂಟ್ ಸ್ಟೇಟ್ ಇರ್ಬೋದು, ಓಕೆ, ಪ್ರೋಗ್ರಾಮ್ ಕೌಂಟ್ರ್ ಇರ್ಬೋದು, ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಇರ್ಬೋದು, ಅಕ್ಯುಮುಲೇಟರ್ ಅಂತ ಬರುತ್ತೆ, ರಿಜಿಸ್ಟರ್ಸ್ ಅಂತ ಬರುತ್ತೆ. ರಿಜಿಸ್ಟರಲ್ಲಿ ಭಾಳಷ್ಟು ಟೈಪ್ಸ್ ಇದೆ. ಮೆಮರಿ ಅಡ್ರೆಸ್ ರಿಜಿಸ್ಟರ್ ಅಂತ ಬರುತ್ತೆ, ಪ್ರೋಗ್ರಾಮ್ ಕೌಂಟರ್ ಅಂತ ಬರುತ್ತೆ, ಅಕ್ಯುಮುಲೇಟರ್ ಅಂತ ಬರುತ್ತೆ. ಇವೆಲ್ಲ ಕಂಪ್ಯೂಟರ್ ಆರ್ಗನೈಸೇಷನ್ ಆರ್ಕಿಟೆಕ್ಚರಲ್ಲಿ ಬರ್ತವೆ. ಏನೇ ಸೊ ಅದಿರ್ಬೋದು, ಪ್ರಾಸೆಸ್ ಸ್ಟೇಟ್ ಇರ್ಬೋದು, ಐ ಡಿ ಇರ್ಬೋದು, ರಿಜಿಸ್ಟರ್ ಇರ್ಬೋದು. ಅರ್ಥ ಆಯಿತು? ಸೊ ಈ ರೀತಿ ಪ್ರಾಸೆಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಡೇಟಾ ಈ ಬ್ಲಾಕ್ಸಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಈ ಬಾಕ್ಸ್ ಏನಂತ ಅನ್ಕೊಡ್ರಿ ನೀವೀಗ, ದಿಸ್ ಈಸ್ ಕಾಲ್ಡ್ ಪಿ ಸಿ ಬಿ, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್. Hope you understood why process control block is needed. Then what is process control block? ಸ್ಕ್ರೀನ್ ಮೇಲೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಅದರ ಡೆಫಿನೇಷನ್ ಹಾಕಿದ್ದೇನೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಕನ್ನಡದಲ್ಲಿ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಇವೆಲ್ಲ ಕಾನ್ಸೆಪ್ಟ್ ನಿಮಗೆ ತುಂಬ ಇಂಪಾರ್ಟೆಂಟು. ದೆನ್ ವೈ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಈಸ್ ನೀಡೆಡ್. ದೆನ್ ವಾಟ್ ಆರ್ ದ ಅಟ್ರಿಬ್ಯೂಟ್ಸ್? ಇವಕ್ಕೆ ನಾವು ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಅಟ್ರಿಬ್ಯೂಟ್ಸ್. ಕೆಲವು ಸಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಅಟ್ರಿಬ್ಯೂಟ್ಸ್ ಆಫ್ ಪಿ ಸಿ ಬಿ. ದೆನ್ ವಾಟ್ ಆರ್ ದ ಅಟ್ರಿಬ್ಯೂಟ್ಸ್ ಆಫ್ ಪಿ ಸಿ ಬಿ? ಸೊ ಆಲ್ರೆಡಿ ಹೇಳಿದ್ದೆ ನಾನು, ಪ್ರಾಸೆಸ್ ಐ ಡಿ, ಪಿ ಐ ಡಿ. ಆ ಬಾಕ್ಸ್ ಡ್ರಾ ಮಾಡಿದ್ನಲ್ಲ, ಅಲ್ಲಿ ಒನ್ ಬೈ ಒನ್ ಡೇಟಾ ಸ್ಟೋರ್ ಆಗಿರುತ್ತೆ, ಪ್ರಾಸೆಸ್ ಐ ಡಿ. ಸೊ ಪ್ರಾಸೆಸ್ ಐ ಡಿ, ಆಧಾರ್ ಕಾರ್ಡ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಆಧಾರ್ ಕಾರ್ಡ್ ಮೇಲೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಪ್ರಾಸೆಸ್ ಐ ಡಿ ಒಂದು ಯುನಿಕ್ ನಂಬರ್ ಇರುತ್ತೆ. ಪ್ರಾಸೆಸ್ ಸ್ಟೇಟ್, ಯಾವ ಸ್ಟೇಟಲ್ಲಿ ಇದೆ? ನ್ಯೂ ಸ್ಟೇಟಲ್ಲಿ ಇದೆಯಾ, ಹೊಸ ಪ್ರಾಸೆಸ್ ಇತ್ವಾ, ಅಥವಾ ಈಗ ರೆಡಿ ಕ್ಯೂಲ್ಲಿ ವೇಟ್ ಮಾಡ್ತಾ ಇದೆಯಾ, ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡ್ತಾ ಇತ್ತಾ, ವೇಟಿಂಗ್ ಸ್ಟೇಟಲ್ಲಿ ಇದೆಯಾ? ಸೊ ಯಾವ ಸ್ಟೇಟಲ್ಲಿ ಇತ್ತು ಅನ್ನೋದು ಪ್ರಾಸೆಸ್ ಸ್ಟೇಟ್. ಪ್ರೋಗ್ರಾಮ್ ಕೌಂಟ್ರ್, ಈ ಪ್ರೋಗ್ರಾಮ್ ಕೌಂಟ್ರ್ ಏನಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಪ್ರೋಗ್ರಾಮ್ ಕೌಂಟ್ರಲ್ಲಿ ಯೂಶಲಿ ಏನಿರುತ್ತೆ? ಇನ್ಸ್ಟ್ರಕ್ಷನ್.
ಸೊ ಯಾವ ಇನ್ಸ್ಟ್ರಕ್ಷನ್ ಇರುತ್ತೆ ಅಂದರೆ ಯಾವ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತೋ ಅದಿರುತ್ತೆ. ಪ್ರೋಗ್ರಾಮ್ ಕೌಂಟರ್ ಸ್ಟೋರ್ಸ್ ಇನ್ಸ್ಟ್ರಕ್ಷನ್ ದಟ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ದ ನೆಕ್ಸ್ಟ್. ಈಗ ಒಂದು ಯಾವುದೇ ಇನ್ಸ್ಟ್ರಕ್ಷನ್ ಆಲ್ರೆಡಿ CPU ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಎಕ್ಸಿಕ್ಯೂಷನ್ ಮುಗಿದ ಮೇಲೆ ಇನ್ನೊಂದು ಇನ್ಸ್ಟ್ರಕ್ಷನ್ ಅದನ್ನು ತೊಗೊಳ್ಬೇಕು. ಆ ಇನ್ನೊಂದು ಇನ್ಸ್ಟ್ರಕ್ಷನ್ ಎಲ್ಲಿಂದ ತೊಗೊಳುತ್ತೆ CPU ಅಂದರೆ ಈ ಪ್ರೋಗ್ರಾಮ್ ಕೌಂಟ್ರಿಂದ ತೊಗೊಳುತ್ತೆ. ಸೊ ಒಂದು ವೇಳೆ ಲೆಟ್ಸೆ I1 ಒಂದು ಇನ್ಸ್ಟ್ರಕ್ಷನನ್ನು CPU ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ I1 ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ CPU ಇನ್ನೊಂದು ಇನ್ಸ್ಟ್ರಕ್ಷನ್ ತೊಗೋಬೇಕು. ಲೆಟ್ಸೆ I2 ತೊಗೊಳ್ತು, I2 ಕೂಡ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ ತೊಗೋಬೇಕು I3. ಬಟ್ ಈ ರೀತಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಗಳು ಎಲ್ಲಿ ಸ್ಟೋರ್ ಆಗ್ತಾ ಹೋಗಿರುತ್ತೆ ಅಂದರೆ PCಯಲ್ಲಿ ಸ್ಟೋರ್ ಆಗಿರುತ್ತೆ. PC ಅಂದರೆ ಪ್ರೋಗ್ರಾಮ್ ಕೌಂಟರ್. ಓಕೆ, CPU ರಿಜಿಸ್ಟರ್ ಅಂತ ಬರುತ್ತೆ ಅಂತ ಹೇಳಿದೆ, ಅಕ್ಯುಮುಲೇಟರ್ ಅಂತ ಇದೆ, ಇಂಡೆಕ್ಸ್ ರಿಜಿಸ್ಟರ್ ಅಂತ ಇದೆ, ಸ್ಟ್ಯಾಕ್ ಪಾಯಿಂಟರ್ ಅಂತ ಇದೆ, ಜನರಲ್ ಪರ್ಪಸ್ ರಿಜಿಸ್ಟರ್. ಈ ಎಲ್ಲ ರಿಜಿಸ್ಟರ್ ಡೀಟೇಲ್ಸ್ PCBಯಲ್ಲೇ ಸ್ಟೋರ್ ಆಗಿರುತ್ತೆ. ಓಕೆ, ದೆನ್ CPU ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಶೆಡ್ಯೂಲಿಂಗ್ ಅಂದರೆ ಪ್ರಾಸೆಸ್ಗಳನ್ನು ಮೇನ್ ಮೆಮರಿಯಿಂದ CPUಗೆ ಕಳಿಸೋದು, ಡಿಸ್ಪ್ಯಾಚರ್ ಅಂತ ಕೂಡ ಕರಿತೀವಿ. ಸೊ ಇನ್ಫಾರ್ಮೇಷನ್ ಅಂದರೆ ಯಾವ ಪ್ರಾಸೆಸನ್ನು ಈಗ CPUಗೆ ಕಳಿಸ್ಕೊಡ್ಬೇಕು. ಲೆಟ್ಸೆ ಯೂಶಲಿ ಇವ ಎಕ್ಸಾಂಪಲ್ ಬರಿತಾ ಇರ್ತೇನೆ ನಾನು, P1, P2, P3. ಸೊ ಈ ರೀತಿ ಇದೆ. ಸೊ ಐದರ್ CPU ವಿಲ್ ಟೇಕ್ ನೆಕ್ಸ್ಟ್ ಪ್ರಾಸೆಸ್ as P1 or it has to take P2 or it has to take P3. ಇದನ್ನು ಶೆಡ್ಯೂಲ್ ಮಾಡೋದಿರುತ್ತೆ. ಸೊ ಯಾವುದಕ್ಕೆ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ ಅದನ್ನು ಯೂಶಲಿ ಶೆಡ್ಯೂಲ್ ಮಾಡಿ CPUಗೆ ಕೊಡ್ತೀವಿ ನಾವು. ಸೊ ಈ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ? PCBಯಲ್ಲೇ ಸ್ಟೋರ್ ಆಗಿರುತ್ತೆ. ಮೆಮರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. ಇಲ್ಲಿ ಮೆಮರಿ ಅಂತ ಬಂದ ತಕ್ಷಣ ನೀವೇನು ಅಂದ್ಕೊಳ್ಬೇಕು, ದಟ್ ಈಸ್ ಕಾಲ್ಡ್ RAM. ಸೊ ಮೆಮರಿಯಲ್ಲಿ ಬ್ಲಾಕ್ಸ್ ಇರುತ್ತೆ, ಈಚ್ ಬ್ಲಾಕ್ ಆಫ್ ಅ ಮೆಮರಿ. ಸೊ ಆಪರೇಟಿಂಗ್ ಸಿಸ್ಟಮಲ್ಲಿ ಇದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟೇ ಇದೆ ನಿಮಗೆ ಮೆಮರಿ ಬಗ್ಗೆ, ಅದನ್ನು ಆ ಟೈಮಲ್ಲಿ ನೋಡೋಣ, ಇನ್ನೊಂದು ಯೂನಿಟಲ್ಲಿ ಬರುತ್ತೆ. ಲೆಟ್ಸ್ RAM ಇದೆ, ರ್ಯಾಮಲ್ಲಿ ಈ ರೀತಿ ಬ್ಲಾಕ್ಸ್ ಇದೆ ಅಂದ್ಕೊಳ್ಳೋಣ. ಈ ಬ್ಲಾಕ್ಗೆ ನಾವು ಯೂಶಲಿ ಮೆಮರಿ ಮ್ಯಾನೇಜ್ಮೆಂಟಲ್ಲಿ ಏನಂತ ಕರಿತೀವಿ, ಪೇಜಸ್ ಅಂತ ಕರಿತೀವಿ. ಓಕೆ, ಪೇಜಿಂಗ್ ಅಂತ ಬರುತ್ತೆ, ಅಲ್ಲೇ ಡಿಟೇಲಾಗಿ ಡಿಸ್ಕಷನ್ ಮಾಡೋಣ. ಯಾವ ಪ್ರಾಸೆಸ್ಗೆ ಯಾವ ಪೇಜ್ ಯೂಸ್ ಆಗಿದೆ, ಯಾವ ಪೇಜ್ ಖಾಲಿ ಇದೆ, ಸೆಗ್ಮೆಂಟೇಷನ್ ಆಗಿದೆಯಾ ಇಲ್ವಾ, ಫ್ರಾಗ್ಮೆಂಟೇಷನ್ ಆಗಿದೆಯಾ ಇಲ್ವಾ, ಈ ಎಲ್ಲ ಡೀಟೇಲ್ಸ್ ಕೂಡ PCBಯಲ್ಲೇ ಸ್ಟೋರ್ ಆಗಿರುತ್ತೆ. ಓಕೆ, ಇಲ್ಲಿದೆ ನೋಡಿ, ಸೆಗ್ಮೆಂಟ್ ಟೇಬಲ್ಸ್, ಓಕೆ, ಬೇಸ್ ಲಿಮಿಟ್ ರಿಜಿಸ್ಟರ್. ಸೊ ಮೆಮರಿ ರಿಲೇಟೆಡ್ ಎಲ್ಲ ಡೇಟಾ ಕೂಡ PCBಯಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂದರೆ ಏನು, CPU ಎಷ್ಟು ಹೊತ್ತು ಪ್ರಾಸೆಸ್ ಎಷ್ಟೊತ್ತು CPUಲಿತ್ತು, ಎಷ್ಟು ಟೈಮ್ ತೊಗೊಳ್ತು, ಓಕೆ, ಎಷ್ಟು % CPUನ ಆ ಪ್ರಾಸೆಸ್ ಯೂಸ್ ಮಾಡ್ಕೊಳ್ತು, ಈ ಎಲ್ಲ ಡೀಟೇಲ್ಸ್ ಕೂಡ PCBಯಲ್ಲಿ ಸ್ಟೋರ್ ಆಗಿರುತ್ತೆ. IO ಇನ್ಫಾರ್ಮೇಷನ್. IO ಅಂದರೆ ಒಂದು ಪ್ರಾಸೆಸ್ ರನ್ ಆಗ್ತಿರ್ಬೇಕಾದ್ರೆ ಯಾವ ಇನ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡಿ ವಾಪಸ್ ಬಂತು, ಯಾವ ಫೈಲನ್ನು ಎಕ್ಸೆಸ್ ಮಾಡ್ತು, ಯಾವ ಔಟ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡ್ತು, ಈ ಎಲ್ಲ ಇನ್ಫಾರ್ಮೇಷನನ್ನು PCBಯಲ್ಲಿ ಸ್ಟೋರ್ ಮಾಡ್ತೀವಿ. ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್: ಪ್ರಾಸೆಸ್ ಸ್ಟೇಟ್, ಪ್ರಾಸೆಸ್ ID, ಪ್ರೋಗ್ರಾಮ್ ಕೌಂಟರ್, ರಿಜಿಸ್ಟರ್ ಇನ್ಫಾರ್ಮೇಷನ್, ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್, ಮೆಮರಿ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್ ಇನ್ಫಾರ್ಮೇಷನ್, IO ಸ್ಟೇಟಸ್ ಇನ್ಫಾರ್ಮೇಷನ್. ಪ್ಲೀಸ್ ನೋಟ್ ಆಲ್ ದೀಸ್ ಪಾಯಿಂಟ್ಸ್ ಡೌನ್ because these points are really important for your exam. It may seems to you it is very simple, but these are really important. Okay, next then why you need PCB already ನಾನು ಹೇಳಿದ್ದೇನೆ, ಒಂದ್ಸಲ ನೋಡಿಬಿಡಿ. ಸಪೋರ್ಟಿಂಗ್ ಫಾರ್ ಮಲ್ಟಿ ಪ್ರೋಗ್ರಾಮಿಂಗ್. ಇಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಬರುತ್ತೆ. ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಆಲ್ರೆಡಿ ಹೇಳಿದ್ದೆ ನಾನು. ಸೊ ಸಾಧ್ಯ ಆದಷ್ಟು ಪ್ರಾಸೆಸ್ಗಳನ್ನು ನಾವು ಲೋಡ್ ಮಾಡ್ತೀವಿ. ಎಲ್ಲಿಗೆ ಲೋಡ್ ಮಾಡ್ತೀವಿ ಅಂದರೆ ರ್ಯಾಮ್ಗೆ ಲೋಡ್ ಮಾಡ್ತೀವಿ. ಎಷ್ಟು ಪ್ರಾಸೆಸ್ ಸಾಧ್ಯ ಆಗುತ್ತೆ ಅಷ್ಟು ಪ್ರಾಸೆಸನ್ನು ರ್ಯಾಮ್ಗೆ ನಾವು ಲೋಡ್ ಮಾಡ್ತೀವಿ. ಅದು ರೆಡಿ ಕ್ಯೂ ಅಂತ ಕರಿತೀವಿ. ಸೊ ಎಷ್ಟು ಒಂದು ಟೈಮಲ್ಲಿ ಎಷ್ಟು ಪ್ರಾಸೆಸ್ಗಳು ಮೇನ್ ಮೆಮರಿಗೆ ಲೋಡ್ ಆಗುತ್ತೋ ಅದಕ್ಕೆ ನಾವು ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕೂಡ ಕರಿತೀವಿ. ಈ ಪಾಯಿಂಟನ್ನು ನೋಟ್ ಮಾಡ್ಕೋಬೇಕು ನೀವು. ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್, ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಓಕೆ, ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಸೊ ಇಲ್ಲಿದೆ ನೋಡಿ, ವೈ ಯು ನೀಡ್ PCB. ಯು ನೀಡ್ PCB ಬಿಕಾಸ್ ಸಪೋರ್ಟ್ ಫಾರ್ ಮಲ್ಟಿ ಪ್ರೋಗ್ರಾಮಿಂಗ್. ಮಲ್ಟಿ ಪ್ರೋಗ್ರಾಮಿಂಗ್ ಮಾಡಲೇಬೇಕು ನಾವು, ಇಲ್ಲಾಂದರೆ CPU ಐಡಲ್ ಸ್ಟೇಟಲ್ಲಿ ಕೂಡುತ್ತೆ. ಐಡಲ್ ಸ್ಟೇಟ್ ಅಂದರೆ ಏನು, ಇದೆಲ್ಲ ಡೀಟೇಲ್ ಆಗಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. CPU ಒಂದು ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ, ಅದು ಇನ್ನೊಂದು ಪ್ರಾಸೆಸ್ಗೆ ಶಿಫ್ಟ್ ಆಗಬೇಕು. ಇದಕ್ಕೆ ನಾವು ಕಂಟೆಕ್ಸ್ಟ್ ಸ್ವಿಚ್ ಅಂತ ಕರಿತೀವಿ. ಸೊ ಇದು ಕ್ವಿಕ್ಕಾಗಿ ನಡೆಯುತ್ತೆ, ಫ್ರಾಕ್ಷನ್ ನ್ಯಾನೋ ಸೆಕೆಂಡ್ಸಲ್ಲಿ ನಡೀತಾ ಇರುತ್ತೆ ಅದು. ಬಟ್ ಒಂದು ಪ್ರಾಸೆಸ್ಸಿಂದ ಇನ್ನೊಂದು ಪ್ರಾಸೆಸ್ಗೆ ಅದು ಶಿಫ್ಟ್ ಆದರೆ ನೆಕ್ಸ್ಟ್ ಯಾವ ಪ್ರಾಸೆಸ್ ತೊಗೋಬೇಕು, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಪ್ರೀವಿಯಸ್ ಪ್ರಾಸೆಸ್ದು ಸ್ಟೇಟ್ ಏನಿತ್ತು, ಅದರ ID ಏನಿತ್ತು, ಅದರಲ್ಲಿರೋ ಇನ್ಫಾರ್ಮೇಷನ್ ಏನಿತ್ತು, ಇದೆಲ್ಲವೂ ಕೂಡ ಸ್ಟೋರ್ ಆಗಬೇಕಾಗುತ್ತೆ. ಹಾಗಾಗಿ ನಮಗೆ PCB ಬೇಕಾಗುತ್ತೆ. ಓಕೆ, ದೆನ್ ಪ್ರಾಸೆಸ್ ಟ್ರ್ಯಾಕಿಂಗ್.
ಏನಾಗುತ್ತೆ ಅಂದರೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಕೆನಾಟ್ ಮ್ಯಾನೇಜ್ ವಾಟ್ ಇಟ್ ಡಸ್ ನಾಟ್ ಟ್ರ್ಯಾಕ್. ಇದರ ಅರ್ಥ ನೀವು ತಪ್ಪಾಗಿ ಊಹಿಸಬಾರ್ದು. ಓ ಎಸ್ ಯಾವುದನ್ನು ಟ್ರ್ಯಾಕ್ ಮಾಡಿರೋದಿಲ್ವೋ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಪ್ರಾಸೆಸನ್ನು ನಾವು ಟ್ರ್ಯಾಕ್ ಮಾಡದೇ ಇದ್ದರೆ ಪ್ರಾಸೆಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಪ್ರಾಸೆಸ್ ಡೀಟೇಲ್ಸನ್ನು ಸ್ಟೋರ್ ಮಾಡಿದರೆ ಮಾತ್ರ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಅದನ್ನು ಮ್ಯಾನೇಜ್ ಮಾಡುತ್ತೆ. ಓಕೆ, ಫೈನ್. ಸೊ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಶೆಡ್ಯೂಲರ್ಸ್. ಇದು ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು, ಬಟ್ ಇದ್ರ ಮೇಲೂ ಕೂಡ ಕೆಲವು ಕ್ವೆಶನ್ಸು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಸಲ ಕಾಣಿಸುತ್ತೆ. ಹಾಗಾಗಿ ಇನ್ನೊಂದು ಸಲ ನಾನು ಶೆಡ್ಯೂಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಲಾಂಗ್ ಟರ್ಮ್ ಶೆಡ್ಯೂಲರ್, ಶಾರ್ಟ್ ಟರ್ಮ್ ಶೆಡ್ಯೂಲರ್, ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಅಂತ ಹೇಳಿದ್ದೇನೆ. ನ್ಯೂ ಸ್ಟೇಟಿಂದ ರೆಡಿ ಸ್ಟೇಟ್ಗೆ ತೊಗೊಂಡು ಬರೋ ಶೆಡ್ಯೂಲರ್ ಯಾವುದು ಅಂದರೆ ಲಾಂಗ್ ಟರ್ಮ್. ಓಕೆ, ಡಿಸ್ಪ್ಯಾಚರ್ ಅದೆಲ್ಲ ಅಲ್ಲಿಂದ ಸಿ ಪಿ ಯುಗೆ ಕೊಡೋದು, ಅದಕ್ಕೆ ನಾವೇನಂತ ಕರೀತೀವಿ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಓಕೆ, ವೇಟಿಂಗ್, ಸಸ್ಪೆಂಡೆಡ್ ವೇಕ್, ಸಸ್ಪೆಂಡೆಡ್ ಬ್ಲಾಕ್ ಎಲ್ಲ ಕಲಿಸಿದ್ದೆ ಅಲ್ಲಿ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಓಕೆ, ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ ನೋಡಿ, ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಈ ರೀತಿ ಕ್ವಶನ್ಸು ನಿಮಗೆ ಕೆಲವು ಸಲ ಕಾಂಪಿಟೇಟಿವ್ ಎಕ್ಸಾಮಲ್ಲೇ ನೋಡಲಿಕ್ಕೆ ಸಿಗುತ್ತೆ. ಸೊ ಲಾಂಗ್ ಟರ್ಮ್ ಶೆಡ್ಯೂಲರ್ ವರ್ಕ್ ಏನು, ಇದಕ್ಕೆ ಇನ್ನೊಂದು ವರ್ಡ್, ಈ ರೀತಿ ವರ್ಡ್ಸ್ ಕೂಡ ನೀವು ನೆನಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಆಲ್ಸೋ ಕಾಲ್ ದಿಸ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಆಸ್ ಜಾಬ್ ಶೆಡ್ಯೂಲರ್. ಇದಕ್ಕೆ ನಾವು ಜಾಬ್ ಶೆಡ್ಯೂಲರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದು ಏನು ಮಾಡುತ್ತೆ ನೋಡಿ, ಇಟ್ ಸೆಲೆಕ್ಟ್ಸ್ ಪ್ರೊಸೆಸಸ್ ಫ್ರಮ್ ಜಾಬ್ ಪೂಲ್. ಜಾಬ್ ಪೂಲ್ ಅಂದರೆ ನೀವೇನು ವಿಚಿತ್ರ ಅಂತ ಅನ್ಕೊಳ್ಬಾರ್ದು. ದಿಸ್ ಈಸ್ ವಾಟ್ ರ್ಯಾಮ್ ಈಸ್. ರ್ಯಾಮ್ ಅಲ್ಲಿರೋ ಪ್ರಾಸೆಸ್ಗಳನ್ನು ತಗೊಂಡು ಸಿ ಪಿ ಯುಗೆ ಕೊಡೋದು. ರ್ಯಾಮಲ್ಲಿ ಯಾವ ಜಾಗದಲ್ಲಿ ನಂಬರ್ ಆಫ್ ಪ್ರಾಸೆಸ್ ಸ್ಟೋರ್ ಆಗಿರ್ತಾವೋ ಅದಕ್ಕೆ ನಾವು ಜಾಬ್ ಪೂಲ್ ಅಂತ ಕರಿತೀವಿ. ರ್ಯಾಮಲ್ಲೇ ಕೆಲವು ಮೆಮರಿ ಪಾರ್ಟು ಅಲ್ಲಿ ಪ್ರಾಸೆಸ್ಗಳು ಲೋಡ್ ಆಗಿರುತ್ತವಲ್ಲ, ಅದಕ್ಕೆ ಏನಂತ ಕರಿತೀವಿ, ಜಾಬ್ ಪೂಲ್ ಅಂತ ಕರಿತೀವಿ. ಬಟ್ ಆ್ಯಕ್ಚುಲ್ ಪ್ರಾಸೆಸ್ಗಳು ಎಲ್ಲಿರುತ್ತೆ, ಸೆಕೆಂಡರಿ ಮೆಮರಿಯಲ್ಲಿ ಇರುತ್ತೆ. ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬರುತ್ತೆ. ಆ ಮೇನ್ ಮೆಮರಿಯಲ್ಲಿ ಸ್ಟೋರ್ ಆಗಿರೋದಕ್ಕೆ ಏನಂತ ಕರಿತೀವಿ, ಜಾಬ್ ಪೂಲ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನೆನಪಿಟ್ಕೋಬೇಕು, ಇಂಪಾರ್ಟೆಂಟ್ ಪಾಯಿಂಟ್. ಫ್ರೀಕ್ವೆನ್ಸಿ, ಇಟ್ ಎಕ್ಸಿಕ್ಯೂಟ್ಸ್ ರಿಲೇಟಿವ್ಲಿ ಇನ್ಫ್ರೀಕ್ವೆಂಟ್ಲಿ ಸೆಕೆಂಡ್ಸ್ ಆರ್ ಮಿನಿಟ್ಸ್. ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ತೊಗೊಂಡು ಬರಲಿಕ್ಕೆ ಟೈಮ್ ತೊಗೊಳುತ್ತೆ. ಆ ಟೈಮ್ಗೆ ನಾವೇನಂತ ಕರಿತೀವಿ, ಯೂಶಲಿ ಸೆಕೆಂಡ್ಸ್ ಇರುತ್ತೆ, ಕೆಲವು ಸಲ ಮಿನಿಟ್ಸ್. ಅದಕ್ಕೆ ತುಂಬ ಲೋಡಿಂಗ್ ಟೈಮ್ ಇರುತ್ತೆ ನೋಡಿ, ಯಾಕಂದರೆ ಸೆಕೆಂಡರಿ ಮೆಮರಿ ಸ್ಲೋ ಇದೆ. ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೇನ್ ಮೆಮರಿಯಿಂದ ಸಿ ಪಿ ಯುಗೆ ತುಂಬ ಫಾಸ್ಟಾಗಿ ಹೋಗುತ್ತೆ, ಬಿಕಾಸ್ ರ್ಯಾಮ್ ಈಸ್ ವೆರಿ ಫಾಸ್ಟ್. ಓಕೆ, then what this schedulers does, it controls the degree of multi-programming. Degree of multi-programming ಅಂತ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಒಂದು ಯೂನಿಟ್ ಆಫ್ ಟೈಮಲ್ಲಿ ಎಷ್ಟು ಪ್ರಾಸೆಸ್ಗಳನ್ನು ಮೇನ್ ಮೆಮರಿಗೆ ಲೋಡ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಓಕೆ, ದೆನ್ ಇದ್ರದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಗೋಲ್ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ನಾನು, ಗೋಲ್ ಅಂತ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಎರಡು ಟೈಪ್ ಪ್ರಾಸೆಸ್ಗಳು ಬರುತ್ತೆ. ಐ ಒ ಬೌಂಡ್ ಅಂತ ಬರುತ್ತೆ. ಒಂದು ಐ ಒ ಬೌಂಡ್ ಪ್ರಾಸೆಸ್, ಇನ್ನೊಂದು ಸಿ ಪಿ ಯು ಬೌಂಡ್ ಅಂತ ಬರುತ್ತೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ವರ್ಡ್ಸ್ ಇಂಪಾರ್ಟೆಂಟು, ಇದರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಂಪಾರ್ಟೆಂಟ್. ಐ ಒ ಬೌಂಡ್ ಅಂದರೆ ಏನು, ಸಿ ಪಿ ಯು ಬೌಂಡ್ ಅಂದರೆ ಏನು. ಕೆಲವು ಪ್ರಾಸೆಸ್ಗಳು ಏನು ಮಾಡುತ್ತೆ ಅಂದರೆ, ಜಾಸ್ತಿ ಹೊತ್ತು ಸಿ ಪಿ ಯು ಅಲ್ಲೇ ಇರುತ್ತೆ. ವೆರಿ ಲೆಸ್ ಟೈಮ್ ದೋಸ್ ವಿಲ್ ಗೋ ಔಟ್ ಆಫ್ ದ ಸಿ ಪಿ ಯು ಆ್ಯಂಡ್ ಎಕ್ಸೆಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಕಮ್ ಬ್ಯಾಕ್ ಟು ದ ಸಿ ಪಿ ಯು. ಆರ್ ದೇ ಮೇ ಗೋ ಫಾರ್ ಫೈಲ್ ಎಕ್ಸೆಸ್. ಫೈಲು ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡಲಿಕ್ಕೆ ಸಿ ಪಿ ಯುಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ. ಬಟ್ ಅತಿ ಹೆಚ್ಚಿನ ಟೈಮಲ್ಲಿ ಸಿ ಪಿ ಯು ಅಲ್ಲೇ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಪ್ರಾಸೆಸ್ ರಿಸೈಡ್ಸ್ ಇನ್ಸೈಡ್ ಸಿ ಪಿ ಯು ಆ್ಯಂಡ್ ವೆರಿ ಲೆಸ್ ಟೈಮ್ ಇಟ್ ವಿಲ್ ಗೋ ಔಟ್ ಆಫ್ ದ ಸಿ ಪಿ ಯು ಆ್ಯಂಡ್ ಎಕ್ಸೆಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಈ ರೀತಿ ಇದ್ದರೆ ಅದಕ್ಕೆ ನಾವು ಸಿ ಪಿ ಯು ಬೌಂಡ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಐ ಒ ಬೌಂಡ್? ಐ ಒ ಬೌಂಡ್ ಅಂದರೆ ಸಿ ಪಿ ಯು ಅಲ್ಲಿ ಕಡಿಮೆ ಟೈಮ್ ಪ್ರಾಸೆಸ್ ಇರುತ್ತೆ, ಹೆಚ್ಚಿನ ಟೈಮ್ ಏನು ಮಾಡುತ್ತೆ ಅಂದರೆ ಇನ್ಪುಟ್ ಔಟ್ಪುಟ್ ಡಿವೈಸನ್ನು ಎಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಫೈಲನ್ನು ಎಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಸೆಕೆಂಡರಿ ಸ್ಟೋರೇಜನ್ನು ಎಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈ ರೀತಿ ಪ್ರಾಸೆಸ್ಗಳಿದ್ರೆ ಏನಂತ ಕರಿತೀವಿ, ಐ ಒ ಬೌಂಡ್ ಅಂತ ಕರಿತೀವಿ. ಐ ಒ ಬೌಂಡ್ ಮತ್ತು ಸಿ ಪಿ ಯು ಬೌಂಡ್ ಕ್ಲಿಯರ್ ಆಯಿತು. ಬಟ್ ಈ ಐ ಒ ಬೌಂಡ್ ಮತ್ತು ಸಿ ಪಿ ಯು ಬೌಂಡನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಲಾಂಗ್ ಟರ್ಮ್ ಶೆಡ್ಯೂಲರ್ ಹೆಲ್ಪ್ ಆಗುತ್ತೆ. ಸರ್ ಮ್ಯಾನೇಜ್ ಅಂದರೆ ಯಾವ ರೀತಿ? ಸಪೋಸ್ ಎಲ್ಲ ಪ್ರಾಸೆಸ್ ಐ ಒ ಬೌಂಡ್ ಪ್ರಾಸೆಸನ್ನೇ ರ್ಯಾಮಲ್ಲಿ ಲೋಡ್ ಮಾಡಿಬಿಟ್ರೆ ಸಿ ಪಿ ಯು ಐಡಲ್ ಸ್ಟೇಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಐ ಒ ಡಿವೈಸ್ ಎಕ್ಸೆಸ್ ಮಾಡಲಿಕ್ಕೆ ಹೋದಾಗ ಸಿ ಪಿ ಯು ಇನ್ನೊಂದು ಪ್ರಾಸೆಸ್ ತೊಗೋಬೇಕು, ಮತ್ತು ಅದು ಕೂಡ ಏನಾಗುತ್ತೆ ಐ ಒ ತೊಗೊಳಕ್ಕೆ ಹೋಗುತ್ತೆ. ಸೊ ಈ ರೀತಿ ಬರೀ ಸಿ ಪಿ ಯು ಬೌಂಡ್ ಇರೋ ಥರ ಪ್ರಾಸೆಸ್ಗಳು ತೊಗೊಂಡ್ರೆ ಸಿ ಪಿ ಯು ಏನು ಮಾಡುತ್ತೆ, ಒಂದು ಪ್ರಾಸೆಸ್ಗೆ ಜಾಸ್ತಿ ಟೈಮ್ ಕೊಟ್ಕೊಂಡು ಕೂಡುತ್ತೆ, ಇನ್ನೊಂದು ಪ್ರಾಸೆಸ್ಗೆ ಟೈಮ್ ಸಿಗೋದಿಲ್ಲ. ಸೊ ಹೀಗಾಗಿ ಲಾಂಗ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ ಅಂದರೆ,
ಸ್ವಲ್ಪ IO ಬೌಂಡ್ ಪ್ರಾಸೆಸ್ಗಳನ್ನು, ಸ್ವಲ್ಪ CPU ಬೌಂಡ್ ಪ್ರಾಸೆಸ್ಗಳನ್ನು ಎರಡನ್ನು ಬ್ಯಾಲೆನ್ಸ್ ಆಗಿ ಲೋಡ್ ಮಾಡುತ್ತೆ. ಸೊ ದಿಸ್ ಈಸ್ ದ ವರ್ಕ್ ಆಫ್ ಲಾಂಗ್ ಟರ್ಮ್ ಶೆಡ್ಯೂಲರ್. ಯು ಹ್ಯಾವ್ ಟು ನೋಟ್ ದೀಸ್ ಪಾಯಿಂಟ್ಸ್. ದೀಸ್ ಆರ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹೋಪ್ ಯು ಗಾಟ್ ಇಟ್. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ತಿದ್ರೆ ತಗೊಳ್ಳಿ. ವಾಟ್ ಎವರ್ ಐ ಎಕ್ಸ್ಪ್ಲೇನ್ ಇಟ್ ಮೈಟ್ ಬಿ ದೇರ್ ಆನ್ ಯುವರ್ ಸ್ಲೈಡ್. ಓಕೆ, ದೆನ್ ವಾಟ್ ಈಸ್ ದ ವರ್ಕ್ ಆಫ್ ಶಾರ್ಟ್ ಟರ್ಮ್ ಶೆಡ್ಯೂಲರ್? ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, CPU ಶೆಡ್ಯೂಲರ್. ಇವೆಲ್ಲ ನೆನಪಿಟ್ಕೋಬೇಕು. ಲಾಂಗ್ ಟರ್ಮ್ ಶೆಡ್ಯೂಲರ್ಗೆ ಏನಂತ ಕರಿತೀವಿ? ಜಾಬ್ ಶೆಡ್ಯೂಲರ್. ಇದಕ್ಕೆ CPU ಶೆಡ್ಯೂಲರ್. ಸೊ ದೆನ್ ವಾಟ್ ಇಟ್ ಡಸ್? ಇಟ್ ಸೆಲೆಕ್ಟ್ಸ್ ಪ್ರಾಸೆಸಸ್ ಫ್ರಾಮ್ ರೆಡಿ ಕ್ಯೂ. ಈಗ ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ಪ್ರಾಸೆಸ್ಗಳಿದೆ. ರೆಡಿ ಕ್ಯೂ ಅಂದರೆ ಮೇನ್ ಮೆಮರಿ. ಪ್ರೀವಿಯಸ್ ಕ್ಲಾಸಲ್ಲೇ ಕೂಡ ಹೇಳಿದ್ದೆ ನಾನು. ಅಲ್ಲಿಂದ ಕೆಲವು ಪ್ರಾಸೆಸ್ಗಳನ್ನು ಸೆಲೆಕ್ಟ್ ಮಾಡಿ CPUಗೆ ಕೊಡೋ ಕೆಲಸ ಯಾವ್ದು ಮಾಡುತ್ತೆ? ಶಾರ್ಟ್ ಟರ್ಮ್ ಶೆಡ್ಯೂಲರ್. ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ, ಒಂದ್ಸಲ ಹೋಗಿ ಅದನ್ನು ನೋಡ್ಕೊಂಡು ಬನ್ನಿ. ಫ್ರೀಕ್ವೆನ್ಸಿ, ಇಟ್ ಎಕ್ಸಿಕ್ಯೂಟ್ಸ್ ವೆರಿ ಫ್ರೀಕ್ವೆಂಟ್ಲಿ, ಟಿಪಿಕಲಿ ಎವ್ರಿ ಫ್ಯೂ ಮಿಲಿ ಸೆಕೆಂಡ್ಸ್. ಹೌದು, ರ್ಯಾಮಲ್ಲಿ ಆಲ್ರೆಡಿ ಪ್ರಾಸೆಸ್ಗಳಿದೆ, ಅದನ್ನು CPUಗೆ ಕೊಡಬೇಕು. CPU ಎಕ್ಸಿಕ್ಯೂಟ್ ಮಾಡುತ್ತೆ, ನೆಕ್ಸ್ಟ್ ಇನ್ನೊಂದನ್ನು ಪ್ರೊವೈಡ್ ಮಾಡಬೇಕು. ವೆರಿ ಫಾಸ್ಟಾಗಿ ಡೇಟಾ CPUಗೆ ಹೋಗ್ತಾ ಇರುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ಟರ್ಮಿನೇಟ್ ಆಗುತ್ತೆ. CPUಗೆ ಹೋಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಟರ್ಮಿನೇಟ್. ಕೆಲವು ಸಲ CPUಗೆ ಹೋಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, IO ಡಿವೈಸ್ಗೆ ಹೋಗುತ್ತೆ. ಓಕೆ, ಎನಿಫ್ ದಿಸ್ ಈಸ್ ಹೌ. ದೆನ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಟ್ ಹ್ಯಾಸ್ ದ ಲೀಸ್ಟ್ ಕಂಟ್ರೋಲ್. ಯು ರಿಮೆಂಬರ್ ದಿಸ್ ಪಾಯಿಂಟ್. ಪ್ರೀವಿಯಸ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಇಟ್ ಹ್ಯಾಸ್ ಆಲ್ ಓವರ್ ಕಂಟ್ರೋಲ್ ಓವರ್ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಇದಕ್ಕೆ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಮೇಲೆ ಏನೂ ಕಂಟ್ರೋಲ್ ಆ್ಯಕ್ಚುಲಿ ಇರೋದೇ ಇಲ್ಲ. ಯಾಕಂದರೆ ಲೋಡ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ಲಾಂಗ್ ಟರ್ಮ್. ಲೋಡ್ ಆಗಿರೋ ಪ್ರಾಸೆಸನ್ನು CPUಗೆ ಕೊಡೋ ಕೆಲಸ ಯಾವ್ದು ಮಾಡುತ್ತೆ? ಶಾರ್ಟ್ ಟರ್ಮ್. ಓಕೆ, ದೆನ್ ದಿಸ್ ಈಸ್ ಅನದರ್ ಪಾಯಿಂಟ್. ವಾಟ್ ಈಸ್ ದ ಗೋಲ್ ಆಫ್ ದಿಸ್? ಇಟ್ ಈಸ್ ಯೂಸ್ ಟು ಮ್ಯಾಕ್ಸಿಮೈಸ್ CPU ಯುಟಿಲೈಸೇಷನ್. CPUನ ಖಾಲಿ ಕೂಡದೇ ಇರೋ ಥರ ನೋಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು CPU ಬ್ಯುಸಿ ಇರೋ ಥರ ಮಾಡೋ ಕೆಲಸ ಮಾಡೋದು ಯಾವುದು? ಶಾರ್ಟ್ ಟರ್ಮ್. ಓಕೆ, ಶೆಡ್ಯೂಲರ್. ಸಾರಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಸಸ್ಪೆಂಡೆಡ್ ವೇಟ್, ಸಸ್ಪೆಂಡೆಡ್ ಬ್ಲಾಕ್ ಬಗ್ಗೆ ಮಾತಾಡಿದೆ. ಸ್ವಾಪ್ ಔಟ್ ಅಂತ ಕೂಡ ಹೇಳಿದೆ, ಸ್ವಾಪ್ ಅಪ್ ಅಂತ ಕರೀತಾರೆ ಅಂತ ಹೇಳಿದೆ. ಸ್ವಾಪ್ ಇನ್ ಅಂದರೆ CPU ಎಕ್ಸಿಕ್ಯೂಟ್ ಆಗ್ತಾ ಇರೋ ಪ್ರಾಸೆಸ್ಸು ವಾಪಸ್ ವೇಟಿಂಗಲ್ಲಿ ಹೋಗುತ್ತೆ. ವೇಟಿಂಗ್ ಕ್ಯೂ ಕೂಡ ಫುಲ್ ಆದರೆ ಸಸ್ಪೆಂಡೆಡ್ ವೇಟಲ್ಲಿ ಹೋಗುತ್ತೆ, ಇಂಡೈರೆಕ್ಟ್ಲಿ ಸೆಕೆಂಡರಿ ಮೆಮರಿಗೆ ಹೋಗುತ್ತೆ. ಮತ್ತು ಸೆಕೆಂಡರಿ ಮೆಮರಿಯಿಂದ ರೆಡಿ ಕ್ಯೂಗೆ ತೊಗೊಂಡು ಬರೋದಿದ್ರೆ ಆಲ್ರೆಡಿ ಎಕ್ಸಿಕ್ಯೂಟ್ ಆಗ್ತಿರೋ ಪ್ರಾಸೆಸ್ಸು ಸೆಕೆಂಡರಿ ಮೆಮರಿಗೆ ಹೋಗಿ ಸೆಕೆಂಡರಿ ಮೆಮರಿಯಿಂದ ಮತ್ತೆ ಎಕ್ಸಿಕ್ಯೂಷನ್ಗೆ ತೊಗೊಂಡು ಬರೋದಕ್ಕೆ ಸ್ವಾಪ್ ಇನ್ ಅಂತ ಕರಿತೀವಿ. ಓಕೆ, ಸೊ ಈ ಸ್ವಾಪ್ ಇನ್ ಮತ್ತು ಸ್ವಾಪ್ ಔಟ್ ಈ ಎರಡು ಕೆಲಸ ಯಾವ್ದು ಮಾಡುತ್ತೆ? ಮೀಡಿಯಂ ಟರ್ಮ್ ಶೆಡ್ಯೂಲರ್. ಇದಕ್ಕೆ ನಾವು ಸ್ವಾಪರ್ ಅಂತ ಕೂಡ ಕರಿತೀವಿ. ನೋಟ್ ಡೌನ್ ದಿಸ್ ಒನ್. ಓಕೆ, ದೆನ್ ದಿಸ್ ಈಸ್ ಫಾಸ್ಟರ್ ದ್ಯಾನ್ ಲಾಂಗ್ ಟರ್ಮ್ ಶೆಡ್ಯೂಲರ್. ಲಾಂಗ್ ಟರ್ಮ್ ಶೆಡ್ಯೂಲರ್ಗಿಂತ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ, ಬಟ್ ಶಾರ್ಟ್ ಟರ್ಮ್ಗಿಂತ ತುಂಬ ಸ್ಲೋ. ಟೋಟಲ್ ಆಗಿ ಫಾಸ್ಟೆಸ್ಟ್ ಯಾವುದು ಅಂದರೆ ಶಾರ್ಟ್ ಟರ್ಮ್. ಓಕೆ, ಶೆಡ್ಯೂಲರ್. ದೆನ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಟ್ ಈಸ್ ಯೂಸ್ಡ್ ಟು ರೆಡ್ಯೂಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇಲ್ಲಿ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಯಾಕೆ ರೆಡ್ಯೂಸ್ ಮಾಡಬೇಕು? ನಾವು ಯಾಕೆ ರೆಡ್ಯೂಸ್ ಮಾಡಬೇಕು ಅಂದರೆ ಈ ಸ್ಲೈಡ್ಸಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ. ಓಕೆ, ಸೊ ಇಲ್ಲಿ ಪ್ರಾಸೆಸ್ಗಳನ್ನು ನಾವು ಲೋಡ್ ಮಾಡ್ತೀವಿ. ಎಲ್ಲಿಂದ ಲೋಡ್ ಮಾಡ್ತೀವಿ ಅಂದರೆ ಸೆಕೆಂಡರಿ ಮೆಮರಿಯಿಂದ ಲೋಡ್ ಮಾಡ್ಕೊಳ್ತೀವಿ. ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬರುತ್ತೆ. ನೀವು ಎಷ್ಟು ಪ್ರಾಸೆಸ್ಗಳನ್ನು ಲೋಡ್ ಮಾಡ್ತಾ ಇದ್ದೀವಿ ಅಂದರೆ P1, P2, P3, P4, P5, P10, P13, P100 ಇಷ್ಟು ಪ್ರಾಸೆಸ್ ಲೋಡ್ ಮಾಡಿದರೆ ಈ ರೆಡಿ ಕ್ಯೂ ಏನಾಗುತ್ತೆ? ಫುಲ್ ಆಗುತ್ತೆ. ಈ ರೆಡಿ ಕ್ಯೂ ಫುಲ್ ಆದರೆ ಮತ್ತೆ ಸಸ್ಪೆಂಡೆಡ್ ರೆಡಿಗೆ ಹೋಗುತ್ತೆ ಅದು. ಬಟ್ ರೆಡಿ ಕ್ಯೂ ಫುಲ್ ಆಗದೆ ಇರೋ ಥರ ನೋಡ್ಕೋಬೇಕು ನಾವು. ರೆಡಿ ಕ್ಯೂ ಫುಲ್ ಆದರೆ ಮತ್ತೆ ಸಸ್ಪೆಂಡೆಡ್ ವೇಟ್ಗೆ ಹೋಗುತ್ತೆ. ಸೊ ಎಷ್ಟು ಪ್ರಾಸೆಸ್ ಲೋಡ್ ಮಾಡೋಕ್ಕೆ ಸಾಧ್ಯ ಇದೆ ಲೋಡ್ ಮಾಡೋದು, ಓವರ್ಲೋಡ್ ಆಗದೆ ಇರೋ ಥರ ಮಾಡಬೇಕು. ಸೊ ಇದನ್ನು ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ರೆಡ್ಯೂಸ್ ಮಾಡೋದು ಅಂತ ಕರಿತೀವಿ. ಆ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ನಮ್ಮದು ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಆ ಕೆಲಸ ಮಾಡುತ್ತೆ. Hope you have got all these points very clearly. Hope you understood also. And the final thing, what is the goal of this medium term scheduler? So it is used to mix or free up memory when the process requires more RAM. So ಕೆಲವು ಸಲ ಮೆಮರಿನ ಫ್ರೀ ಮಾಡಬೇಕಾಗುತ್ತೆ, ಬೇರೆ ಪ್ರಾಸೆಸ್ ಲೋಡ್ ಆಗೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಈ ಎಲ್ಲ ಕೆಲಸ ಮಾಡೋದು ಯಾವುದು ಅಂದರೆ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ, ನೋಟ್ ಡೌನ್ ಮಾಡಿ. ಓಕೆ, ಥ್ಯಾಂಕ್ ಯು.